ನಮಸ್ಕಾರ ಸ್ನೇಹಿತರೆ, ನಮ್ಮ ಭವಿಷ್ಯ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ಇಂದು ರಾತ್ರಿ ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಕಾಣಿಸಿಕೊಳ್ಳುವ ಚಿಹ್ನೆಗಳು ಸಾಮಾನ್ಯವಲ್ಲ. ನೀವು ಇದೇ ಮೊದಲು ನಮ್ಮ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಈ ವಿಡಿಯೋವನ್ನು ಕೇಳುತ್ತಿದ್ದರೆ ನೀವು ಕಾಯುತ್ತಿದ್ದ ಬದಲಾವಣೆಯು ನಿಮ್ಮ ಅದೃಷ್ಟದಲ್ಲಿ ಈಗಾಗಲೇ ಬಂದಿರುವ ಸಾಧ್ಯತೆ ಇದೆ. ಇಂದು ನಿಮಗೆ ಬಂದಿರುವ ಸಂದೇಶವು ಕೇವಲ ಭವಿಷ್ಯವಾಣಿಯಲ್ಲ, ಆದರೆ ನಿಮ್ಮ ಇಡೀ ಕುಟುಂಬಕ್ಕೆ ಸಂತೋಷದ ಬಾಗಿಲು ತೆರೆಯಬಹುದಾದ ಸಂಕೇತವಾಗಿದೆ. ನಿಮ್ಮ ಮನಸ್ಸು ಶಾಂತವಾಗಿಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ಕಳೆದ ಕೆಲವು ತಿಂಗಳುಗಳಲ್ಲಿ ಆ ದೊಡ್ಡ ಬದಲಾವಣೆ ಯಾವಾಗ ಬರುತ್ತದೆ ಎಂದು ನೀವು ಎಷ್ಟು ಬಾರಿ ಯೋಚಿಸಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ. ನೀವು ಎಷ್ಟು ಬಾರಿ ತಡವಾಗಿ ಎಚ್ಚರವಾಗುತ್ತೀರಿ, ನಿಮ್ಮ ಅದೃಷ್ಟವನ್ನು ಪ್ರಶ್ನಿಸುತ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಭರವಸೆಗಳು ಎಲ್ಲೋ ಕಳೆದು ಹೋಗಿವೆ ಎಂದು ನೀವು ಎಷ್ಟು ಬಾರಿ ಭಾವಿಸಿದ್ದೀರಿ. ಆದರೆ ಇಂದು ನಿಮ್ಮ ರಾಶಿ ಚಕ್ರದಲ್ಲಿ ಕಾಣಿಸಿಕೊಳ್ಳುವ ಚಿಹ್ನೆಗಳು ವಿಶ್ವವು ನಿಮ್ಮ ಕಾಯುವಿಕೆಯನ್ನು ನಿರ್ಲಕ್ಷಿಸಿಲ್ಲ ಎಂದು ಯೋಚಿಸುತ್ತದೆ. ಮತ್ತು ಅತ್ಯಂತ ನಿಗೂಢವಾದ ವಿಷಯವೆಂದರೆ, ಈ ಬದಲಾವಣೆಯು ನಿಮಗಾಗಿ ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬಕ್ಕೂ ಬರುತ್ತದೆ. ನೀವು ಎಂದಿಗೂ ಸಂಪೂರ್ಣವಾಗಿ ಊಹಿಸದ ರೀತಿಯಲ್ಲಿ ಸಂತೋಷವು ಶೀಘ್ರದಲ್ಲೇ ನಿಮ್ಮ ಮನೆಗೆ ಪ್ರವೇಶಿಸಬಹುದು ಎಂದು ತೋರುತ್ತದೆ. ಆದರೆ ನಿರೀಕ್ಷಿಸಿ, ಏಕೆಂದರೆ ಇದು ಕೇವಲ ಮೊದಲ ಒಳ್ಳೆಯ ಸುದ್ದಿಯಲ್ಲಿ ಹೊರಹೊಮ್ಮುತ್ತಿರುವ ದೊಡ್ಡ ಚಿಹ್ನೆಯು ನಿಮ್ಮ ಹಣೆಬರಹದ ಹಾದಿಯನ್ನು ಬದಲಾಯಿಸಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವ ಸಣ್ಣ ಘಟನೆಗಳು, ಕೆಲವು ಜನರೊಂದಿಗೆ ಹಠಾತ್ ಸಂಪರ್ಕ, ಅಪೂರ್ಣ ಕೆಲಸಗಳು ಮತ್ತೆ ಕಾಣಿಸಿಕೊಳ್ಳುವುದು, ಹಳೆಯ ಕನಸುಗಳ ನೆನಪು, ಕಾಕತಾಳೀಯದಲ್ಲಿ ಜ್ಯೋತಿಷ್ಯ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಒಂದು ಮುಚ್ಚಿದ ಅಧ್ಯಾಯವು ಈಗ ಮುಗಿಯುತ್ತಿದೆ ಮತ್ತು ಹೊಸ ಬಾಗಿಲು ತೆರೆಯಲಿದೆ ಎಂದು ಸೂಚಿಸುತ್ತದೆ. ಆದರೆ ಇಲ್ಲಿ ಒಂದು ಗುಪ್ತ ರಹಸ್ಯವಿದೆ. ಈ ರಾಶಿ ಚಕ್ರ ಚಿಹ್ನೆಯು ಅನೇಕ ಜನರು ಪ್ರಸ್ತುತ ತಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿದ್ದಾರೆ ಮತ್ತು ಅವರು ಅದನ್ನು ಅರಿತುಕೊಳ್ಳುವುದಿಲ್ಲ. ನಿಮ್ಮ ಹೃದಯದಲ್ಲಿ ಚಡಪಡಿಕೆ, ಹೇಳಲಾಗದ ಭಯ, ಏನಾದರೂ ದೊಡ್ಡದು ಸಂಭವಿಸಲಿದೆ ಎಂಬ ಭಾವನೆ ವ್ಯರ್ಥವಲ್ಲ. ವಿಶ್ವವು ಎಂದಿಗೂ ಸಂಕೇತವಿಲ್ಲದೆ ಬದಲಾವಣೆಯನ್ನು ಕಳಿಸುವುದಿಲ್ಲ ಮತ್ತು ನೀವು ಸಹ ನಿಮ್ಮ ಜೀವನದಲ್ಲಿ ಈ ಬದಲಾವಣೆಯನ್ನು ಅನುಭವಿಸುತ್ತಿದ್ದರೆ ಕಾಮೆಂಟ್ನಲ್ಲಿ ನಂಬಿಕೆ ಎಂದು ಬರೆಯಲು ಮರೆಯದಿರಿ, ಏಕೆಂದರೆ ಕೆಲವೊಮ್ಮೆ ಒಂದೇ ಒಂದು ಪದವು ಹಣೆಬರಹದ ಬಾಗಿಲುಗಳನ್ನು ತೆರೆಯಬಹುದು. ಈಗ ಎಚ್ಚರಿಕೆಯಿಂದ ಆಲಿಸಿ. ಮೊದಲ ದೊಡ್ಡ ಒಳ್ಳೆಯ ಸುದ್ದಿ ನಿಮ್ಮ ಕುಟುಂಬ ಮತ್ತು ಮನೆಯ ಪರಿಸರಕ್ಕೆ ಸಂಬಂಧಿಸಿದೆ ಎಂದು ತೋರುತ್ತದೆ. ದೀರ್ಘಕಾಲದ ಚಿಂತೆಗಳು, ಒತ್ತಡ, ಆರ್ಥಿಕ ಅಥವಾ ಭಾವನಾತ್ಮಕ ಹೊರೆಗಳು ಕ್ರಮೇಣ ಕಡಿಮೆಯಾಗುವ ಲಕ್ಷಣಗಳನ್ನು ತೋರಿಸುತ್ತಿವೆ. ನಿಮ್ಮ ಮನೆ ಮತ್ತೊಮ್ಮೆ ನಗು, ಉಷ್ಣತೆ ಮತ್ತು ಆಚರಣೆಯಿಂದ ತುಂಬಿರಬಹುದು. ತಮ್ಮ ಕುಟುಂಬದ ಬಗ್ಗೆ ಚಿಂತಿತರ ಹಿಂದೆ ನಿಮಗೆ ಒದಗಿ ಬಂದರೆ ಯಾವುದೋ ಕಾರಣ ಇರದೆ ಉಳಿದಿದ್ದ ಒಂದು ಅವಕಾಶ ಈಗ ಹೊರಹೊಮ್ಮುತ್ತಿದೆ. ಅದೇ ಅವಕಾಶ ಹೊಸ ರೂಪದಲ್ಲಿ ಮರಳಬಹುದು ಮತ್ತು ಈ ಬಾರಿ ಸಂದರ್ಭಗಳು ನಿಮ್ಮ ಪರವಾಗಿ ಕಂಡುಬರುತ್ತವೆ. ಕೆಲವು ಕನಸುಗಳು ತಡವಾಗಿ ನನಸಾಗುತ್ತವೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಆದರೆ ಅವು ಈಡೇರಿದಾಗ ಅವು ನಿಮ್ಮ ಇಡೀ ಜೀವನವನ್ನು ಪರಿವರ್ತಿಸುತ್ತವೆಯೇ? ಇದೇ ರೀತಿಯ ಚಿಹ್ನೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಿದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಶಕ್ತಿ ಸಕ್ರಿಯಗೊಳ್ಳುತ್ತಿದೆ. ಅದು ನಿಮ್ಮನ್ನು ಗೌರವ, ಮನ್ನಣೆ ಮತ್ತು ಸ್ಥಿರತೆಗೆ ಕರೆದೊಯ್ಯಬಹುದು. ನೀವು ಉದ್ಯೋಗದಲ್ಲಿದ್ದರೆ ನೀವು ಇದ್ದಕ್ಕಿದ್ದಂತೆ ಸಕಾರಾತ್ಮಕ ಸುದ್ದಿಗಳನ್ನು ಪಡೆಯಬಹುದು. ನೀವು ವ್ಯವಹಾರದಲ್ಲಿದ್ದರೆ ಹಳೆಯ ಸಂಪರ್ಕ ಅಥವಾ ಹೊಸ ಯೋಜನೆ ಲಾಭದ ಬಾಗಿಲು. ಆದರೆ ಇಲ್ಲಿ ಇನ್ನೊಂದು ರಹಸ್ಯವಿದೆ. ನಿಮ್ಮ ಸುತ್ತಲಿನ ಯಾರಾದರೂ ನಿಮ್ಮ ಯಶಸ್ಸಿನೊಂದಿಗೆ ನೇರವಾಗಿ ಸಂಬಂಧ ಹೊಂದಿದ್ದಾರೆ. ನೀವು ಇನ್ನೂ ಅವರ ಪಾತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲದಿರಬಹುದು. ಭವಿಷ್ಯದಲ್ಲಿ ಇದೇ ವ್ಯಕ್ತಿ ನಿಮ್ಮ ಹಣೆಬರಹದ ರೂಪಾಂತರದಲ್ಲಿ ಮಹತ್ವದ ಅಂಶವಾಗಿರಬಹುದು. ಮತ್ತು ಐತನ್ ಮಧ್ಯೆ ಹಣಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಚಿಹ್ನೆಯು ನಿಮ್ಮ ಜೀವನದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ದೀರ್ಘಕಾಲದವರೆಗೆ ಸಿಲುಕಿಕೊಂಡಿರುವ ಹಳೆಯ ವಹಿವಾಟು ಅಥವಾ ನೀವು ಭರವಸೆಯನ್ನು ತ್ಯಜಿಸಿದ ಅವಕಾಶವು ಮತ್ತೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಠಾತ್ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವ ಸಮಯ ಇದು. ಆದರೆ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಇನ್ನೂ ಬರಬೇಕಿದೆ. ಕಳೆದ ಕೆಲವು ರಾತ್ರಿಗಳಲ್ಲಿ ನೀವು ಕನಸು ಚಿಹ್ನೆಯ ಹಳೆಯ ನೆನಪು ಅಥವಾ ನಿರ್ದಿಷ್ಟ ಭಾವನೆಯಿಂದ ಪದೇ ಪದೇ
ತೊಂದರೆಗೊಳಗಾಗಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಆಧ್ಯಾತ್ಮಿಕ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ಶಕ್ತಿ ಜಾಗೃತಗೊಳ್ಳಲು ಪ್ರಾರಂಭಿಸುತ್ತಿದೆ ಎಂದು ಯೋಚಿಸುತ್ತದೆ. ಈ ಶಕ್ತಿಯು ನಿಮ್ಮ ನಿಜವಾದ ಹಣೆಬರಹವು ನಿಮಗಾಗಿ ಕಾಯುತ್ತಿರುವ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯಬಹುದು ಮತ್ತು ಜ್ಯೋತಿಷ್ಯ ಲೆಕ್ಕಾಚಾರಕ್ಕೆ ಸಹ ಗೊಂದಲಕ್ಕೀಡು ಮಾಡಿರುವ ರಹಸ್ಯವು ಪ್ರಾರಂಭವಾಗುವುದು ಇಲ್ಲಿಯೇ, ಏಕೆಂದರೆ ನಿಮ್ಮ ಹಣೆಬರಹದಲ್ಲಿನ ಮುಂದಿನ ಬದಲಾವಣೆಯು ನಿಮ್ಮ ಮೇಲೆ ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬದ ಭವಿಷ್ಯದ ಸಂತೋಷದ ಮೇಲೆ ಪರಿಣಾಮ ಬೀರುತ್ತದೆ. ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಅದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಂತೋಷ ಎಷ್ಟು ಬೇಗನೆ ಬರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಗ್ರಹಗಳ ಚಲನೆಗಳು ಮುಂದುವರೆದಂತೆ ನಿಮ್ಮ ರಾಶಿ ಅಡಿಯಲ್ಲಿ ಜನಿಸಿದವರಿಗೆ ಸರಳ ಭವಿಷ್ಯವಾಣಿ ಎಂದು ಪರಿಗಣಿಸಲಾಗದ ರಹಸ್ಯವನ್ನು ಬಹಿರಂಗಪಡಿಸಲಾಗುತ್ತಿದೆ. ನಿಮ್ಮ ಹಣೆಬರಹದಲ್ಲಿ ಬರೆಯಲಾದ ಎರಡನೇ ದೊಡ್ಡ ಸುದ್ದಿ ಸಂಪತ್ತು ಅಥವಾ ಯಶಸ್ಸಿನ ಬಗ್ಗೆ ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬವು ಬಹುಕಾಲದಿಂದ ಕಾಯುತ್ತಿರುವ ಸಂತೋಷದ ಬಗ್ಗೆ. ಎಚ್ಚರಿಕೆಯಿಂದ ಯೋಚಿಸಿ, ನಿಮ್ಮ ಜೀವನದಲ್ಲಿ ಏನು ಅಪೂರ್ಣವಾಗಿದೆ ಎಂಬ ಭಾವನೆ ಇತ್ತೀಚೆಗೆ ನಿಮಗೆ ಮರುಕಳಿಸುತ್ತಿದೆಯೇ? ಒಂದು ಪ್ರಮುಖ ಸಾಧನೆಯು ತುಂಬ ಹತ್ತಿರದಲ್ಲಿದೆ, ಆದರೆ ಸಂತೋಷವು ನಿಮ್ಮ ಮನೆ ಬಾಗಿಲಿಗೆ ಬಂದ ನಂತರ ಹಿಂತಿರುಗಿದಂತೆ. ಇದು ಸಂಭವಿಸಿದರೆ ಇಂದಿನ ಸಂದೇಶವು ನಿಮಗೆ ಇನ್ನಷ್ಟು ಮುಖ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ನಿಶ್ಚಲವಾಗಿರುವ ಶಕ್ತಿಯು ನಿಧಾನವಾಗಿ ಸಕ್ರಿಯಗೊಳ್ಳುತ್ತಿದೆ ಎಂದು ಗ್ರಹಗಳು ಸೂಚಿಸುತ್ತವೆ. ವಿಧಿ ತನ್ನ ನಿಜವಾದ ಬಣ್ಣಗಳನ್ನು ತೋರಿಸಲು ಪ್ರಾರಂಭಿಸುವ ಕ್ಷಣ ಇದು. ಆದರೆ ಆ ಎರಡನೇ ಶುಭ ಸುದ್ದಿಯ ಸಂಪೂರ್ಣ ರಹಸ್ಯವನ್ನು ನಾನು ಬಹಿರಂಗಪಡಿಸುವ ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಈ ರಾಶಿಯ ಅಡಿಯಲ್ಲಿ ಜನಿಸಿದ ಜನರ ದೊಡ್ಡ ಶಕ್ತಿ ಅವರ ತಾಳ್ಮೆ. ನೀವು ಹೊರಗೆ ಎಷ್ಟು ಬಲಶಾಲಿಯಾಗಿದ್ದರೂ ನೀವು ಎಷ್ಟೇ ಭಾವನಾತ್ಮಕ ಮತ್ತು ಆಳವಾಗಿರುತ್ತೀರಿ. ಬಹುಶಃ ಅದಕ್ಕಾಗಿಯೇ ಬ್ರಹ್ಮಾಂಡವು ನಿಮಗೆ ಸ್ವಲ್ಪ ತಡವಾಗಿ ದೊಡ್ಡ ಸಂತೋಷಗಳನ್ನು ತರುತ್ತದೆ, ಆದರೆ ಅದು ಸಂಭವಿಸಿದಾಗ ಅವು ಸಾಮಾನ್ಯವಲ್ಲ. ಈಗ ಆ ಚಿಹ್ನೆ ಹೊರಹೊಮ್ಮಿದೆ. ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿರುವ ಯಾವುದೇ ವಿಷಯಕ್ಕೆ ನಿಮ್ಮ ಕುಟುಂಬದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ. ಇದು ಸದಸ್ಯರ ಉದ್ಯೋಗ, ವ್ಯವಹಾರ, ಶಿಕ್ಷಣ, ಮದುವೆ ಅಥವಾ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿರಬಹುದು. ಆಶ್ಚರ್ಯಕರವಾಗಿ, ಈ ಯಶಸ್ಸಿನ ಪರಿಣಾಮವು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವುದಿಲ್ಲ, ಆದರೆ ಇಡೀ ಕುಟುಂಬದ ವಾತಾವರಣವನ್ನು ಪರಿವರ್ತಿಸುತ್ತದೆ. ಅದಕ್ಕಾಗಿಯೇ ಇಂದಿನ ಭವಿಷ್ಯವಾಣಿಯು ಇಡೀ ಕುಟುಂಬವು ಒಟ್ಟಿಗೆ ಸೇರಿ ನೃತ್ಯ ಮಾಡುತ್ತದೆ ಎಂದು ಸೂಚಿಸುತ್ತದೆ. ಆದರೆ ನಿರೀಕ್ಷಿಸಿ, ಇದು ಮತ್ತೊಂದು ಶುಭ ಸುದ್ದಿಯ ಪ್ರಾರಂಭ ಮಾತ್ರ. ನೀವು ಯೋಚಿಸುವುದನ್ನು ನಿಲ್ಲಿಸಿರುವ ಯಾರಾದರೂ ನಿಮ್ಮ ಜೀವನದಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿದ್ದಾರೆ. ಈ ವ್ಯಕ್ತಿಯು ನಿಮ್ಮ ಖ್ಯಾತಿ, ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೊಸ ಸಾಧ್ಯತೆಯನ್ನು ತರಬಹುದು. ಹಿಂದೆ ಸಂದರ್ಭಗಳು ಅನುಕೂಲಕರವಾಗಿಲ್ಲದಿರುವುದು, ಆದರೆ ಈಗ ಗ್ರಹಗಳ ಸ್ಥಾನಗಳು ಬದಲಾಗುತ್ತಿವೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಕಳೆದ ಕನಸುಗಳು ಇದ್ದಕ್ಕಿದ್ದಂತೆ ಮತ್ತೆ ಮೂಡಲು ಪ್ರಾರಂಭಿಸಿವೆ ಎಂದು ನೀವು ಗಮನಿಸಿದ್ದೀರಾ? ಈಡೇರದ ಕನಸುಗಳು ಮರುಕಳಿಸುತ್ತಿವೆಯೇ? ಇವು ಕೇವಲ ನೆನಪುಗಳಲ್ಲ, ಕಳೆದು ಹೋದಂತೆ ಕಾಣುತ್ತಿರುವುದು ನಿಜವಾಗಿಯೂ ಕಳೆದು ಹೋಗಿಲ್ಲ ಮತ್ತು ನಿಮ್ಮ ಸುತ್ತಲೂ ಗುಪ್ತ ಅವಕಾಶವು ರೂಪುಗೊಳ್ಳುತ್ತಿದೆ ಎಂಬುದರ ಸಂಕೇತ. ಇದು ಅವಕಾಶ ಇದ್ದಕ್ಕಿದ್ದಂತೆ ಬರುತ್ತದೆ. ಇದು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಬರುತ್ತದೆ ಮತ್ತು ಮುಖ್ಯವಾಗಿ ಕೆಲವೇ ಜನರು ಅದನ್ನು ಗುರುತಿಸುತ್ತಾರೆ. ಫೋನ್ ಕರೆ, ಸಂದೇಶ, ಸಭೆ ಅಥವಾ ಕೊಡುಗೆ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸಣ್ಣ ಚಿಹ್ನೆಗಳನ್ನು ಸಹ ನಿರ್ಲಕ್ಷಿಸಬೇಡಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತಿದೆ ಎಂದು ನೀವು ಭಾವಿಸಿದರೆ ಕಮೆಂಟ್ನಲ್ಲಿ ಬದಲಾವಣೆ ಎಂದು ಬರೆಯಲು ಮರೆಯದಿರಿ, ಏಕೆಂದರೆ ಕೆಲವೊಮ್ಮೆ ನಿಮ್ಮ ಶಕ್ತಿಯನ್ನು ಸ್ವೀಕರಿಸುವುದು ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಮೊದಲ ಹೆಜ್ಜೆಯಾಗುತ್ತದೆ. ಈಗ ಜ್ಯೋತಿಷ್ಯ ಲೆಕ್ಕಾಚಾರಗಳ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಮೂರನೇ ಶಕ್ತಿಯ ಬಗ್ಗೆ ಮಾತನಾಡೋಣ. ಈ ಶಕ್ತಿಯು ನಿಮ್ಮ ಸಂಪತ್ತು ಮತ್ತು ಗೌರವಕ್ಕೆ ಸಂಬಂಧಿಸಿದೆ. ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿ. ಹಿಂದೆ ನೀವು ನಿಮ್ಮ ಕಠಿಣ ಪರಿಶ್ರಮವನ್ನು ಮೆಚ್ಚಿದವರಲ್ಲಿ ನೀವು ಹೆಚ್ಚಿನ ಮನ್ನಣೆ ಮತ್ತು ಗೌರವವನ್ನು ನಿಮ್ಮ ಜೀವನದಲ್ಲಿ, ಸಮಾಜ, ಕುಟುಂಬ ಮತ್ತು ಕೆಲಸದಲ್ಲಿ ನಿಮ್ಮನ್ನು ಒಂದು ವಿಶಿಷ್ಟ ಸ್ಥಾನಕ್ಕೆ ಏರಿಸುವ ಅವಕಾಶವೊಂದು ಉದ್ಭವಿಸಲಿದೆ ಎಂದು ತೋರುತ್ತದೆ. ಆದರೆ ಇದರಲ್ಲಿ ಒಂದು ಭಾವನಾತ್ಮಕ ತಿರುವು ಕೂಡ ಇದೆ. ನೀವು ಯಾರೊಂದಿಗೆ ಸಂಪೂರ್ಣವಾಗಿ ಹಂಚಿಕೊಳ್ಳದ ಬಯಕೆಯನ್ನು ನೀವು ಹೊಂದಿದ್ದೀರಿ. ನೀವು ಹಲವು ಬಾರಿ ನೋಡಿದ ಕನಸು ಭಗ್ನಗೊಂಡಿದೆ. ಇಂದು ಗ್ರಹಗಳು ಈ ಕನಸು ಪುನರುಜ್ಜೀವನಗೊಳ್ಳಲಿದೆ ಎಂದು ಸೂಚಿಸುತ್ತದೆ.
ಮತ್ತು ಅದು ಸಂಭವಿಸಿದಾಗ ಅದು ನಿಮ್ಮ ಕಣ್ಣುಗಳಿಗೆ ಸಂತೋಷವನ್ನು ತರುವುದಲ್ಲದೆ ನಿಮ್ಮ ಕುಟುಂಬದವರ ಮುಖಗಳಲ್ಲಿ ಬಹು ನಿರೀಕ್ಷಿತ ನಗುವನ್ನು ತರುತ್ತದೆ. ಆದರೆ ಅತ್ಯಂತ ನಿಗೂಢ ಚಿಹ್ನೆ ಇನ್ನೂ ತೆರೆದುಕೊಳ್ಳಬೇಕಾಗಿದೆ, ಏಕೆಂದರೆ ಪ್ರತಿಯೊಂದು ಜೀವನದಲ್ಲಿ ಆಗಾಗ್ಗೆ ಮರುಕಳಿಸಿದ ಆಧ್ಯಾತ್ಮಿಕ ಶಕ್ತಿಯು ನಿಮ್ಮ ಹಣೆಬರಹದ ಸುತ್ತಲೂ ಸಕ್ರಿಯಗೊಳ್ಳುತ್ತಿದೆ. ಈ ಶಕ್ತಿಯು ನಿಮಗೆ ಯಶಸ್ಸನ್ನು ತರುವುದಲ್ಲದೆ ಈ ಎಲ್ಲ ವರ್ಷಗಳ ಕಾಯುವಿಕೆಯ ನಿಜವಾದ ಕಾರಣವನ್ನು ಸಹ ಬಹಿರಂಗಪಡಿಸುತ್ತದೆ. ಮತ್ತು ಈ ರಹಸ್ಯವನ್ನು ಬಹಿರಂಗಪಡಿಸಿದಾಗ ನಿಮ್ಮ ಜೀವನದ ಮುಂದಿನ ಘಟನೆಯು ಕೇವಲ ಕಾಕತಾಳೀಯವಲ್ಲ, ಆದರೆ ಪೂರ್ವ ನಿರ್ಧರಿತ ಹಣೆಬರಹ ಎಂದು ನೀವು ಅರಿತುಕೊಳ್ಳುತ್ತೀರಿ. ಕೆಲವೊಮ್ಮೆ ಜೀವನದಲ್ಲಿನ ಘಟನೆಗಳು ಎಷ್ಟು ಸದ್ದಿಲ್ಲದೆ ತೆರೆದುಕೊಳ್ಳುತ್ತವೆ ಎಂದರೆ ನಮಗೆ ಅವುಗಳ ಮಹತ್ವವನ್ನು ತಕ್ಷಣ ಅರ್ಥವಾಗುವುದಿಲ್ಲ. ಆದರೆ ನಂತರ ನಾವು ಹಿಂತಿರುಗಿ ನೋಡಿದಾಗ ಆ ಕ್ಷಣಗಳು ನಮ್ಮ ಹಣೆಬರಹದಲ್ಲಿನ ಬದಲಾವಣೆಯ ಆರಂಭ ಎಂದು ನಮಗೆ ಅರಿವಾಗುತ್ತದೆ. ಇದೇ ರೀತಿ ಸಮಯ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದೆ ಮತ್ತು ಈಗ ಮೂರನೇ ದೊಡ್ಡ ಸುದ್ದಿ ಬರಲಿದೆ. ಅದರ ಚಿಹ್ನೆಗಳು ಕಳೆದ ಹಲವಾರು ದಿನಗಳಿಂದ ನಿಮ್ಮ ಸುತ್ತಲೂ ಸುಳಿದಾಡುತ್ತಿವೆ. ಆದರೆ ಅದಕ್ಕೂ ಮೊದಲು ಈ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿ. ಒಂದು ಅದೃಷ್ಟ ಶಕ್ತಿಯು ನಿಮ್ಮನ್ನು ಪದೇ ಪದೇ ಬೀಳದಂತೆ ತಡೆಯುತ್ತಿದೆ ಮತ್ತು ಎಲ್ಲವೂ ಕೊನೆಗೊಳ್ಳುತ್ತಿರುವಂತೆ ತೋರುತ್ತಿರುವಾಗ ಒಂದು ಮಾರ್ಗವು ಇದ್ದಕ್ಕಿದ್ದಂತೆ ತೆರೆಯುತ್ತದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ನಿಮ್ಮ ಉತ್ತರ ಹೌದು ಎಂದಾದರೆ ಅದು ಕಾಕತಾಳೀಯವಲ್ಲ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಣೆಬರಹದ ಮೇಲೆ ವಿಶೇಷ ಆಧ್ಯಾತ್ಮಿಕ ರಕ್ಷಣೆ ಗೋಚರಿಸುತ್ತದೆ. ಅದಕ್ಕಾಗಿಯೇ ಕಳೆದ ಕೆಲವು ವರ್ಷಗಳ ಕಷ್ಟಗಳು ನಿಮ್ಮನ್ನು ಮುರಿಯಲಿಲ್ಲ. ಅವರು ನಿಮ್ಮ ಜೀವನವನ್ನು ಪ್ರವೇಶಿಸಲಿರುವ ಪ್ರಮುಖ ಬದಲಾವಣೆಗೆ ಮಾತ್ರ ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದರು. ಮತ್ತು ಈಗ ಆ ಚಿಹ್ನೆಯು ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯ ಕ್ಷೇತ್ರದಲ್ಲಿ ನೀವು ಎಂದಿಗೂ ಊಹಿಸದ ಬಾಗಿಲು ತೆರೆಯುತ್ತಿರುವಂತೆ ತೋರುತ್ತಿದೆ. ಕೆಲವು ಸ್ಥಗಿತಗೊಂಡ ಕೆಲಸ, ಕೆಲವು ಸಿಲುಕಿಕೊಂಡ ಹಣ, ಕೆಲವು ಅಪೂರ್ಣ ಯೋಜನೆ ಅಥವಾ ಹೊಸ ಅವಕಾಶ ಇದ್ದಕ್ಕಿದ್ದಂತೆ ಸಕ್ರಿಯವಾಗಬಹುದು. ದೀರ್ಘಕಾಲದವರೆಗೆ ಆರ್ಥಿಕ ಒತ್ತಡದಲ್ಲಿರುವವರಿಗೆ ಪರಿಹಾರ ಮತ್ತು ಪ್ರಗತಿ ಚಿಹ್ನೆಗಳು ತುಂಬಾ ಬಲವಾಗಿ ಕಂಡುಬರುತ್ತವೆ. ಆದರೆ ಅದು ಅತ್ಯಂತ ಆಶ್ಚರ್ಯಕರ ವಿಷಯವಲ್ಲ. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ಈ ಆರ್ಥಿಕ ರೂಪಾಂತರವು ಏಕಾಂಗಿಯಾಗಿ ಬರುವುದಿಲ್ಲ. ಇದು ನಿಮ್ಮ ಕುಟುಂಬದಲ್ಲಿ ಹೊಸ ಚೈತನ್ಯವನ್ನು ತರುತ್ತದೆ. ಬಹಳ ಸಮಯದ ನಂತರ ಜನರು ಮುಕ್ತವಾಗಿ ನಗುವಂತಹ ವಾತಾವರಣವು ಸೃಷ್ಟಿಯಾಗಿ ನೀವು ಒಟ್ಟಿಗೆ ಸಮಯ ಕಳೆಯುತ್ತೀರಿ ಮತ್ತು ವಿಶೇಷ ಕ್ಷಣವನ್ನು ಆಚರಿಸಲು ಅವಕಾಶ ಸಿಗಬಹುದು. ಇದು ಇಂದಿನ ಭವಿಷ್ಯವಾಣಿಯನ್ನು ತುಂಬಾ ವಿಶೇಷವಾಗಿಸುತ್ತದೆ. ಆದರೆ ನಿರೀಕ್ಷಿಸಿ, ನಿಮ್ಮ ಜೀವನದ ಮತ್ತೊಂದು ರಹಸ್ಯವು ಬಹಿರಂಗಗೊಳ್ಳಲಿದೆ. ನೀವು ಯಾರನ್ನೂ ಕೇಳದ ಪ್ರಶ್ನೆಯನ್ನು ನೀವು ಹೊಂದಿದ್ದೀರಿ. ಅದು ಪ್ರೀತಿ, ಗೌರವ ಅಥವಾ ನಿಮ್ಮ ಭವಿಷ್ಯ ಮತ್ತು ಗುರುತಿಗೆ ಸಂಬಂಧಿಸಿರಬಹುದು. ಆಶ್ಚರ್ಯಕರವಾಗಿ ನೀವು ಮುಂದಿನ ದಿನಗಳಲ್ಲಿ ಅನಿರೀಕ್ಷಿತ ಮೂಲಕ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಮತ್ತು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಪುನರುಜ್ಜೀವನಗೊಳಿಸುವ ತಿರುವು ಆಗಿರುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯು ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಅದು ಯಾವಾಗಲೂ ನಿಮ್ಮ ಗುಪ್ತ ಶಕ್ತಿಯಾಗಿದೆ. ಜಗತ್ತು ನಿಮ್ಮನ್ನು ದುರ್ಬಲ ಎಂದು ಗ್ರಹಿಸಿದಾಗ ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತೀರಿ ಮತ್ತು ಸಂದರ್ಭಗಳನ್ನು ಬದಲಾಯಿಸುತ್ತೀರಿ. ಮತ್ತು ಗ್ರಹಗಳು ಈ ಕಳೆದು ಹೋದ ಶಕ್ತಿಯು ಮತ್ತೆ ಜಾಗೃತಗೊಳ್ಳಲಿದೆ ಎಂದು ಸೂಚಿಸುತ್ತವೆ. ನೀವು ಇತ್ತೀಚೆಗೆ ಧೈರ್ಯ, ಉತ್ಸಾಹ ಅಥವಾ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಬಯಕೆಯ ಹಠಾತ್ ಉಲ್ಬಣವನ್ನು ಅನುಭವಿಸಿದ್ದೀರಾ? ಹಾಗಿದ್ದರೆ ಅದು ನಿಮ್ಮ ಅದೃಷ್ಟ ಜಾಗೃತಿಯ ಸಂಕೇತವಾಗಿರಬಹುದು. ಕಮೆಂಟ್ನಲ್ಲಿ ಶಕ್ತಿ ಎಂದು ಬರೆಯಲು ಮರೆಯದಿರಿ, ಏಕೆಂದರೆ ಈ ಪದವು ಈ ಸಮಯದಲ್ಲಿ ನಿಮ್ಮ ಶಕ್ತಿಗೆ ಆಳವಾಗಿ ಸಂಪರ್ಕ ಹೊಂದಿದೆ ಎಂದು ತೋರುತ್ತದೆ. ಈಗ 4ನೇ ದೊಡ್ಡ ಶುಭ ಸುದ್ದಿಯ ಬಗ್ಗೆ ಮಾತನಾಡೋಣ. ಇದನ್ನು ಅನೇಕ ಜ್ಯೋತಿಷ್ಯ ಚಿಹ್ನೆಗಳು ಒಂದೇ ದಿಕ್ಕಿನಲ್ಲಿ ತೋರಿಸುತ್ತಿವೆ. ನಿಮ್ಮ ಗೌರವ ಮತ್ತು ಸಾಮಾಜಿಕ ಮನ್ನಣೆ ಹೆಚ್ಚಾಗುವ. ಈ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರು ನಿಮ್ಮ ಸಾಧನೆಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಲ್ಪಡಬಹುದು. ಈ ಹಿಂದೆ ಇತರರಿಗೆ ಹೋಗಿದ್ದ ಅವಕಾಶಗಳು ಈಗ ನಿಮ್ಮ ದಾರಿಯಲ್ಲಿ ಹರಿಯುತ್ತಿರುವಂತೆ ತೋರುತ್ತಿದೆ. ಆದರೆ ಇದು ಭಾವನಾತ್ಮಕ ತಿರುವು ಕೂಡ ಹೊಂದಿದೆ. ನಿಮ್ಮ ಕುಟುಂಬದಲ್ಲಿ ಯಾರ ಬಗ್ಗೆ ನೀವು ದೀರ್ಘಕಾಲದಿಂದ ಕಾಳಜಿ ವಹಿಸುತ್ತಿದ್ದರೋ ಅವರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಲಕ್ಷಣಗಳನ್ನು ತೋರಿಸುತ್ತಿದ್ದಾರೆ. ಮತ್ತು ನಿಮ್ಮ ಬದಲಾವಣೆ ಸಂಭವಿಸಿದಾಗ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ವ್ಯಕ್ತಪಡಿಸಲು ಕಷ್ಟವಾಗುವ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟ ನಿಜವಾಗಿಯೂ ಬದಲಾಗಿದೆ ಎಂದು ನೀವು ಭಾವಿಸುವ ಕ್ಷಣ ಇದಾಗಿರಬಹುದು. ಆದರೆ ಈ ಎಲ್ಲ ಚಿಹ್ನೆಗಳ ನಡುವೆ ಒಂದು
ರಹಸ್ಯವು ಮರೆಯಾಗಿ ಉಳಿದಿದೆ. ಕೆಲವೇ ಜನರಿಗೆ ತಿಳಿದಿರುವ ಈ ರಹಸ್ಯವು ನಿಮ್ಮ 5ನೇ ಮತ್ತು ಶ್ರೇಷ್ಠ ಒಳ್ಳೆಯ ಸುದ್ದಿಗೆ ಸಂಬಂಧಿಸಿದೆ ಮತ್ತು ನಿಮ್ಮ ಜೀವನದ ಶ್ರೇಷ್ಠ ಕನಸು ಕೇವಲ ನನಸಾಗಿ ಉಳಿಯುತ್ತದೆಯೇ ಅಥವಾ ವಾಸ್ತವವಾಗಿ ಉಳಿಯುತ್ತದೆಯೇ ಎಂದು ನಿರ್ಧರಿಸುವುದು ಈ ಒಳ್ಳೆಯ ಸುದ್ದಿ. ಮತ್ತು ಈಗ ನಾವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಅಂತಿಮ ಚಿಹ್ನೆಯನ್ನು ತಲುಪಿದ್ದೇವೆ. ಇದು ಇಂದಿನ ಸಂದೇಶವನ್ನು ತುಂಬ ನಿಗೂಢ, ಭಾವನಾತ್ಮಕ ಮತ್ತು ಬಹಳ ಮುಖ್ಯವಾಗಿಸುತ್ತದೆ. ನೀವು ಈ ಸಂದೇಶವನ್ನು ಕೇಳಿದ್ದರೆ ನೀವು ಕೇಳಬೇಕಾದ್ದನ್ನು ವಿಶ್ವ ನಿಮಗೆ ಕಾಯುವಿಕೆಗೆ ವೈಫಲ್ಯಗಳು, ಮುರಿದ ಕನಸುಗಳು, ಈಡೇರದ ಆಸೆಗಳು, ಆರ್ಥಿಕ ಒತ್ತಡಗಳು, ಸಂಬಂಧದ ತೊಡಕುಗಳು ಮತ್ತು ನೀವು ಆಗಾಗ್ಗೆ ನಗು ಒಂದು ಕ್ಷಣ ಕಣ್ಣು ಮುಚ್ಚಿ ನೀವು ಒಮ್ಮೆ ಹೃದಯದಿಂದ ಬಯಸಿದ ಒಂದು ಆಸೆಯನ್ನು ನೆನಪಿಸಿಕೊಳ್ಳಿ. ನೀವು ಪ್ರಾರ್ಥಿಸಿದ ಒಂದು ಆಸೆ, ನೀವು ನೋಡಿದ ಒಂದು ಕನಸು ಹಲವು ಬಾರಿ ಭಗ್ನಗೊಂಡರೂ ನಿಮ್ಮ ಹೃದಯದ ಅಂತರಂಗದಲ್ಲಿ ಇನ್ನೂ ಪ್ರಿಯವಾಗಿ ಉಳಿದಿದೆ. ನಿಮ್ಮ ರಾಶಿ ಚಕ್ರದಲ್ಲಿರುವ ಗ್ರಹ ಚಿಹ್ನೆಗಳು ಈ ಆಸೆಗೆ ಈಗ ನಿಮ್ಮ ಅದೃಷ್ಟಕ್ಕೆ ಹತ್ತಿರವಾಗಿದೆ ಎಂದು ಸೂಚಿಸುತ್ತದೆ. ಆದರೆ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ರಹಸ್ಯವಿದೆ. ಬ್ರಹ್ಮಾಂಡವು ಯಾವಾಗಲೂ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಸಂತೋಷವನ್ನು ನೀಡುವ ಮೊದಲು ಪರೀಕ್ಷಿಸುತ್ತದೆ ಮತ್ತು ನಿಮ್ಮ ಅತ್ಯಂತ ಕಷ್ಟಕರವಾದ ಪರೀಕ್ಷೆಯು ಈಗ ಮುಕ್ತಗೊಳ್ಳುತ್ತದೆ ಎಂದು ತೋರುತ್ತದೆ. ಅದಕ್ಕಾಗಿಯೇ ಕಳೆದ ಕೆಲವು ದಿನಗಳಿಂದ ನೀವು ಒಮ್ಮೆಗೆ ವಿಚಿತ್ರವಾದ ಅಶಾಂತಿ, ಭರವಸೆಗೆ ಮತ್ತು ಅಜ್ಞಾನ ಪ್ರೋತ್ಸಾಹವನ್ನು ಅನುಭವಿಸುತ್ತಿದ್ದೀರಿ. ಇದು ಕೇವಲ ಭಾವನೆಯಲ್ಲ, ಇದು ನಿಮ್ಮ ಅದೃಷ್ಟ ಬದಲಾಗುತ್ತಿರುವ ಸಂಕೇತವಾಗಿದೆ. ಮತ್ತು ಈಗ ನೀವು ಈ ಪ್ರಯಾಣದಕ್ಕೂ ಕಾಯುತ್ತಿದ್ದ ಚಿಹ್ನೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಘಟನೆ ಸಂಭವಿಸಬಹುದು. ಅದು ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬವನ್ನು ಸಂತೋಷದ ಕಣ್ಣೀರಿಗೆ ತರಬಹುದು. ಇದು ಪ್ರಮುಖ ಯಶಸ್ಸು, ಆರ್ಥಿಕ ಪ್ರಗತಿ, ಒಳ್ಳೆಯ ಸುದ್ದಿ, ಕುಟುಂಬದ ಸಾಧನೆ, ಗೌರವ ಅಥವಾ ಬಹು ನಿರೀಕ್ಷಿತ ಸಂತೋಷದ ಫಲಿತಾಂಶದ ರೂಪದಲ್ಲಿ ಬರಬಹುದು. ಮತ್ತು ಬಹುಶಃ ಅದಕ್ಕಾಗಿಯೇ ಇಡೀ ಕುಟುಂಬ ಒಟ್ಟಿಗೆ ನೃತ್ಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಅದನ್ನು ಊಹಿಸಿ ನೋಡಿ. ಬಹಳ ಸಮಯದ ನಂತರ ನಿಮ್ಮ ಮನೆ ನಗುವಿನಿಂದ ಪ್ರತಿಧ್ವನಿಸುವ ದಿನ, ನಿಮ್ಮ ಕುಟುಂಬವು ನಿಮ್ಮನ್ನು ಹೆಮ್ಮೆಯಿಂದ ನೋಡುವ ಕ್ಷಣ, ಹೊರಟಾದ ಪ್ರತಿಯೊಂದು ದಿನ. ಆದರೆ ಈ ಇಡೀ ಚಿಹ್ನೆಯು ಅಂತಿಮ ಆಧ್ಯಾತ್ಮಿಕ ಸಂದೇಶವನ್ನು ಸಹ ಒಳಗೊಂಡಿದೆ. ನಿಮ್ಮ ಜೀವನದಲ್ಲಿ ಬರುವ ಸಂತೋಷವು ಕೇವಲ ಬಾಹ್ಯ ಸಂದರ್ಭಗಳ ಪರಿಣಾಮವಲ್ಲ, ಅದು ನಿಮ್ಮೊಳಗೆ ಜಾಗೃತಿಗೊಂಡ ಶಕ್ತಿಯ ಪರಿಣಾಮವಾಗಿರುತ್ತದೆ. ನೀವು ಎಂದಿಗೂ ಸಂಪೂರ್ಣವಾಗಿ ಗುರುತಿಸಲಿಲ್ಲ. ನಿಮ್ಮ ಸಹಿಷ್ಣುತೆ, ನಿಮ್ಮ ತಾಳ್ಮೆ, ನಿಮ್ಮ ನಂಬಿಕೆ ಮತ್ತು ನಿಮ್ಮ ಹೋರಾಟವು ನಿಮ್ಮ ಹಣೆಬರಹದ ರೂಪಾಂತರದ ನಿಜವಾದ ಚಾಲಕರಾಗಿರುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಒಂದು ಚಿಹ್ನೆ, ಕನಸು, ಭೇಟಿ ಅಥವಾ ಸುದ್ದಿಯನ್ನು ನೀವು ಪಡೆಯುವ ಸಾಧ್ಯತೆಯಿದೆ. ಮತ್ತು ಆ ಕ್ಷಣ ಬಂದಾಗ ಇಂದಿನ ಭವಿಷ್ಯವಾಣಿಯನ್ನು ನೆನಪಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡ ಮತ್ತು ಶುಭವಾದದ್ದನ್ನು ಸಂಭವಿಸಲಿದೆ ಎಂಬ ನಂಬಿಕೆಯನ್ನು ನೀವು ಜಾಗೃತಗೊಳಿಸಿದ್ದರೆ ಕಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಲು ಮರೆಯದಿರಿ, ಏಕೆಂದರೆ ನಂಬಿಕೆಯು ವಿಧಿ ಬದಲಾಗುವ ಬಾಗಿಲು. ಈ ಸಂದೇಶವು ನಿಮ್ಮನ್ನು ಮುಟ್ಟಿದ್ದರೆ ಅದನ್ನು ನಿಮ್ಮ ಪ್ರಿಯ ಪಾತ್ರರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ, ಏಕೆಂದರೆ ಕೆಲವೊಮ್ಮೆ ನಮಗೆ ಮಾತ್ರವಲ್ಲ, ನಮ್ಮ ಇಡೀ ಕುಟುಂಬಕ್ಕೂ ಶುಭ ಚಿಹ್ನೆಯನ್ನು ಕಳಿಸಲಾಗುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆಯೇ? ಈಗ ಈ ಪ್ರಶ್ನೆ, ಅವರು ಬಂದಾಗ ನೀವು ಅವರನ್ನು ಗುರುತಿಸುತ್ತೀರಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ನಮ್ಮ ಭವಿಷ್ಯ ದರ್ಪಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.